ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗದಗದಲ್ಲಿ ಗಾರ್ಡನ್ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿದ ಗಾರ್ಡನ್ ಅನ್ನೇ ಮತ್ತೆ ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ ಯಾರಾದರೂ ಬಂದ್ರೆ ಅವರಿಂದಲೂ ಉದ್ಘಾಟಿಸ್ತಾರೆ ಅಂತ ಗದಗದಲ್ಲಿ ಸಿಎಂ ವಿರುದ್ಧ ಶಾಸಕ ಸಿಸಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಾರ್ಡನ್ ಉದ್ಘಾಟನೆ ಮಾಡಿಸಿದವರಿಗೆ ಇದು ತಿಳಿದಿರಲಿಲ್ವಾ ಎನ್ನುವುದಾಗಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಗದಗದಲ್ಲಿ ಗಟಾರ್ ಮೇಲೆ 25 ಲಕ್ಷದಲ್ಲಿ ಕಟ್ಟಿದ ಗಾರ್ಡನ್ ಉದ್ಘಾಟನೆ ಮಾಡಿದ್ದಾರೆ. ಈ ಗಾರ್ಡನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಬಾರಿ ಉದ್ಘಾಟನೆಯನ್ನು ಮಾಡಲಾಗಿತ್ತು ಎನ್ನುವುದಾಗಿ ಸಿಸಿ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಯಾರಾದರೂ ಕೇಂದ್ರ ಸಚಿವರು ಬಂದರೆ ಅವರಿಂದಲೂ ಕೂಡ ಉದ್ಘಾಟನೆಯನ್ನು ಮಾಡಿಸ್ತಾರೆ. ಉದ್ಘಾಟನೆ ಮಾಡಿಸಿದವರಿಗಾದರೂ ತಿಳಿತೋ ಇಲ್ವೋ ಹೀಗಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಉದ್ಘಾಟನೆಗೆ ಹೋಗೋಕೆ ಮುಂಚೆ ಸಿಎಂ ಕಚೇರಿ ಅಧಿಕಾರಿಗಳಿಗಾದರೂ ಈ ವಿಷಯ ಗೊತ್ತಾಗಿರ್ಬೇಕಲ್ವಾ, ಅದು ಗೊತ್ತಿಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನಿನ್ನೆ ಗದಗಕ್ಕೆ ಬಂದಿದ್ರು. BJP ಸರ್ಕಾರ ಇದ್ದಾಗ ಒಂದು ಗುಂಡಿನೂ ಮುಚ್ಚಿಲ್ಲ ಅಂತೇಳಿ ಭಾಷಣದಾಗ ಹೇಳಿದರು. ನಾನು ಲೋಕೋಪಯೋಗಿ ಸಚಿವನಾದಾಗ ಗದಗ ನಗರಕ್ಕೆ ಸುಮಾರು 10 ರಿಂದ 15 ಕೋಟಿ ರೂಪಾಯಿ ಕೊಟ್ಟೇನೆ. ಅವಾಗೇನು ಗುಂಡಿ ಮುಚ್ಚಿದ್ದು, ಅವಾಗೇನಾಗಿದ್ದು ಅವಾಗ ಈಗೇನು ತೆಗ್ಬಿದ್ದಾವಲ್ಲ, ನಾ ಏನು ಗುಂಡಿ ಮುಚ್ಚಿದ್ದನ್ನು ನೋಡಲಿಲ್ಲ. ನಾನು PWD ಮಂತ್ರಿ ಇದ್ದಾಗ ಮಾಡಿಸಿದ್ದೆ. ಏನು ಗುಂಡು ಬಿದ್ದಾವಲ್ಲ, ಒಂದು ಗುಂಡಿನೂ ಮುಚ್ಚಿಲ್ಲ. ಗಾಡಿ ಮೆಡಕ್ಕೆ ಹೋಗತಿ, ಒಂದು ಬಲಕ್ಕೆ ಹೋಗತಿ, ಯಾವಾಗ ಯಾರಿಗೆ ಆಕ್ಸಿಡೆಂಟ್ ಆಕೈತೆ ಗುರ್ತಿಲ್ಲ. ಬಹುತೇಕ ಒಂದು ರಾಜ್ಯ ಸರ್ಕಾರ ಬೆಂಗಳೂರೊಳಗೆ ಎಷ್ಟು ಗುಂಡಿದಾವೆ ಅನ್ನುವಂಥದ್ದು ಎನಿಸೈತಿ. ಇದು ಇತಿಹಾಸದೊಳಗೆ ಯಾರೂ ಮಾಡಿದ್ದಿಲ್ಲ. 6,000 ಗುಂಡಿದಾವ ಅಂತ ಅವ್ರು ಹೇಳ್ತಾರೆ, 10,000 ಮೇಲೆ ಅದಾವಂತ ಜನ ಹೇಳ್ತಾರೆ. 3,000 ಗುಂಡಿ ಮುಚ್ಚಕ್ಕೆ ಆದೇಶ ಕೊಟ್ಟೆವಂತ ಸರ್ಕಾರ ಹೇಳ್ತದೆ. ಗುಂಡಿ ಅನಿಸುವಂಥ ಸರ್ಕಾರ ತಾವೆಲ್ಲರ ನೋಡಿದ್ರೇನ? ಇದಕ್ಕೊಂದು ಸರ್ಕಾರ ಅಂತಾರೆ. ಗುಂಡಿ ಅನ್ಸಕ್ಕಾದ್ರೆ ಒಬ್ಬ ಮುಖ್ಯಮಂತ್ರಿ ಹಾಕಬೇಕು, ಒಬ್ಬ ಲೋಕೋಪಯೋಗಿ ಸಚಿವ ಹಾಕಬೇಕು, ಒಬ್ಬನ RDPR ಮಂತ್ರಿ ಹಾಕಬೇಕು, ಪ್ರಭಾವಿ DK ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿ ಹಾಕಬೇಕು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ಗದಗಕ್ಕೆ ಬಂದಿದ್ರು. BJP ಸರ್ಕಾರ ಇದ್ದಾಗ ಒಂದು ಗುಂಡಿನೂ ಮುಚ್ಚಿಲ್ಲ ಅಂತೇಳಿ